ಏನಾಗಿದೆಯಪ್ಪ ಅಂದರೆ ಶಿವಮೊಗ್ಗದಲ್ಲಿ ಈಗ ಡೈಲಿ ಮಳೆ ಬರ್ತಾ ಇದೆ ಸಂಜೆ ಹೊತ್ತು. ಗುಡುಗು ಅಂದರೆ ವಿಚಿತ್ರವಾದ ಗುಡುಗು. ಯೂಶಲಿ ಏಪ್ರಿಲ್ ಅಥವಾ ಮಾರ್ಚಿಗೆ ಮಳೆ ಸ್ಟಾರ್ಟ್ ಆಗ್ತಿತ್ತು. ಆದರೆ ಈಗ ಡೈಲಿ ಮಳೆ ಬರ್ತಾ ಇದೆ, ಪವರ್ ಹೋಗ್ತಾ ಇದೆ. ಅವಳೇ ಹೇಳ್ಕೊಡೋದಲ್ಲ, ಏನು ಕಾಲ ನಮ್ಮಪ್ಪ ದೇವ್ರೆ ಭಗವಂತ. ಲಿತಿಕ್ಷಾ ಬಂದಿದ್ದಾಳೆ, ಇವಾಗ ರಜಾ ಅಲ್ಲ ನಮ್ಮ ಮನೆಗೆ, ಅದಕ್ಕೆ ಲಿತಿಕ್ಷಾ ಅಕ್ಕಕ್ಕ ವಂಡರ್ಫುಲ್ ಅಕ್ಕಕ್ಕ 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 ಬ್ಯೂಟಿಫುಲ್ ಸ್ಕಿನ್ ಅಕ್ಕಕ್ಕ ತಾನೆ ಬಂತು ಚಿಗುರು ಅಕ್ಕ ಆಫೀಸ್ಗೆ ಹೋಗುತ್ತೆ ಹಸಿರಿಗೆ ಹಸಿರು ನಿಶಾನೆ ಧನ್ಯವಾದಗಳು ಅಕ್ಕಕ್ಕ ಅಕ್ಕಕ್ಕ ಬ್ಯೂಟಿಫುಲ್ ಅಕ್ಕಕ್ಕ 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 ಮಾಡ್ರನ್ ಅಕ್ಕಕ್ಕ 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 ವಂಡರ್ಫುಲ್ ಅಕ್ಕಕ್ಕ ಕ್ಯೂಟಿ ಅಕ್ಕಕ್ಕ ಕ್ಯೂಟಿ ಪೈ ಅಕ್ಕಕ್ಕ ಪೂಕಿ ಅಕ್ಕಕ್ಕ. ಆವಾಗ ಇದಕ್ಕೆ ಅಕ್ಕಕ್ಕನಿಗೆ ಅವಳು ಚಿಕ್ಕವಳಿದ್ದಲ್ಲ, ಅವಾಗ ಏನು ಹೆಸರು ಇಡ್ತಿದ್ದು ಗೊತ್ತಾ? ಮಕ್ಕಳು ಚಿಕ್ಕವಿದ್ದಾಗ ಅವು ಆಟಕ್ಕೆ ಏನೇನೋ ಹೆಸರಿಡೋಣ ಅನ್ನಿಸ್ತಿರುತ್ತೆ. ನಾನು ಜಾಕಾಯಿ ತಿನ್ನಿಸ್ತಿದ್ದೆ ಅವಳಿಗೆ, ಅದಕ್ಕೆ ನಾನು ಜಾಕ ಆ್ಯಂಡ್ ಬುಡ್ಕಾಯಿ ಅಂತ ಹೆಸರಿಟ್ಟಿದ್ದೆ. ಆಮೇಲೆ ರೇಣುಕಾ ಇದ್ಲಲ್ಲ, ಅದೇ ಸಾಕಿದ್ಲಲ್ಲ, ರೇಣುಕನ್ನ ಪ್ರೀತಿ ನೋಡ್ಕೊತಿದ್ದ ಅವಳು, ಮೂಗೆಲ್ಲ ಬಿಡ್ಕಾಯ್ತು. ಅವಳು ಪುಯ್ ಪುಕ್ ಅಂತಿದ್ಲ ಅವಳು. ಹಾಂ, ಆಮೇಲೆ ಮಂಜುತಾತ ಏನು ಮುಂಗುನ್ ಮಂಗ ಅಂತ ಹೆಸರಿಟ್ಟಿತ್ತು. ಎಷ್ಟೊಂದು ಹೆಸರು ಅವಾಗ ಚಿಕ್ಕ ಮಕ್ಕಳಿದ್ದಾಗ ವಾಡ ಅವತಾರಕ್ಕೆ ಏನೇನೋ ನಾನು ಜಾಕ ಎಂಟು ಬಿಡ್ತೆ. ಆಮೇಲೆ ಜಾಕ ಅದ್ರಲ್ಲೂ ಇಂಗ್ಲೀಷ್ನದ್ದು. ಅದು ಮೀನಿಂಗ್ ಗೊತ್ತಾ? ಜಾಕಾಯಿ ಅದೇ ತುಪ್ಪದಲ್ಲಿ ತೆಗೆದು ತಿನ್ನಿಸ್ತಾರೆ ಚಿಕ್ಕ ಮಕ್ಕಳಿದ್ದಾಗ, ಗಟ್ಟಿ ಆಗ್ತವೆ, ಗಟ್ಟಿ ಆಗಲಿ ಅಂತ. ಜಾಕಾಯಿ ಅದಕ್ಕೆ ಪ್ರಾಸಪ್ಪದೆಲ್ಲ ಯೂಸ್ ಮಾಡಿ ಜಾಸ್ತಿ ಅಲ್ಲ, ಹಂಗಾಗಿ ಅದು ಬಂತು, ಅವಾಗ ಇಟ್ಟಿದ್ದೆ. ಇದು ಮಂಜು ತಾತ ಹೇಳಿದ್ನಲ್ಲ, ಏನಂತ ಏನಂತಿತ್ತು ಮಂಜು ತಾತ? ಮುಂಗುನ್ ಮಂಗ. What a funny name, ಅಕ್ಕಕ್ಕ ಅಕ್ಕಕ್ಕ. What a laughing ಅಕ್ಕಕ್ಕ. ಸರಿ, ಇದು ರೇಣುಕಾ ಆಂಟಿ ಏನಂತ ಹೇಳ್ತಿತ್ತು? ಪೀಪುಕ್. Funny name. Always you are the baby. Always say funny name. ಗುಡ್ ನೈಟ್. ಈ ಥರ ಬನ್ನಿ ವಿಡಿಯೋ ಬೇಕಂದ್ರೆ 20 ಜನ ಸಬ್ಸ್ಕ್ರೈಬ್ ಆಗಿ. ಈ ಥರ ಫನ್ನಿ ವಿಡಿಯೋ ನಿಮಗೆ ಬೇಕು ಅಂದ್ರೆ 20 ಜನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್, ಗುಡ್ ನೈಟ್ ಗೈಸ್. ಇವಾಗ ಎಂತ ಫನ್ನಿ ನೇಮ್. ಗೈಸ್, ಹೇಗಿದ್ದೀರಾ ಎಲ್ಲ? ನಾನು ನಮ್ಮ ಲಿತಿಕ್ಷಾ ಬಂದಿದ್ಲ. ಏನಂದರೆ ಈಗ ಬ್ಲ್ಯಾಕ್ ಕಾಣ್ತೈತಲ್ಲ, ಏನಂದರೆ ಈಗ ಚೈತ್ರ ಮಾಸ ಅಲ್ಲ, ಚೈತ್ರ ಮಾಸದಲ್ಲಿ ತುಂಬ ಶ್ರೇಷ್ಠ ಅಂತೆ. ಚೈತ್ರ ಮಾಸದಲ್ಲಿ ಅಶೋಕ ವೃಕ್ಷನ ಪೂಜೆ ಮಾಡೋದ್ರಿಂದ ನಮಗೆ ಇದೇ ಇರಲ್ಲ, ಶೋಕನೇ ಇರಲ್ಲ. ಶೋಕನೇ ಇಲ್ಲದೆ ಇರೋದಕ್ಕೆ ಅಶೋಕ ವೃಕ್ಷ ಅಂತ ಹೇಳ್ತಾರೆ. ಅದು ನೀವೆಲ್ಲ ನೋಡಿರ್ಬೋದು, ಅದು ಶೋ ಗಿಡ ಥರ ಕಾಣುತ್ತೆ. ಅದು ನಾವು ಹೋಗ್ತಾ ರೋಡಲ್ಲಿದೆ, ತೋರಿಸ್ತೀನಿ. ಅದನ್ನು ತಂದು ಗುರುವಾರ ಪೂಜೆ ಮಾಡೋವಂಥದ್ದು. ಗುರುವಾರ ತಂದು ಮನೆ ಬಾಗಿಲು ಕಟ್ಟಿ, ಮತ್ತು ಇಲ್ಲಾಂದರೆ ಅದನ್ನು ದೇವ್ರ ಮನೇಲಿಟ್ಟು ಓಂ ಶೋಕನಾಶಿನೇ ನಮಃ, ಓಂ ಶೋಕನಾಶಿನೇ ನಮಃ,
ಓಂ ಶೋಕನಾಶಿನೇ ನಮಃ ಅಂತ ಗುರುವಾರ ಮಾತ್ರ ಮಾಡಬೇಕು. ಗುರುವಾರ ಮಾಡೋದ್ರಿಂದ ಶೋಕನ ನಾಶ ಆಗುತ್ತಂತೆ. ಚೈತ್ರ ಮಾಸದಲ್ಲಿ ಮಾಡಬೇಕು. ಈಗ ಆಲ್ರೆಡಿ ನೆಕ್ಸ್ಟು ಅಮಾವಾಸ್ಯೆವರೆಗೂ ಇರುತ್ತೆ ಅದು ಚೈತ್ರ ಮಾಸ. ಆಮೇಲೆ ಅಮಾವಾಸ್ಯೆ ಆದಮೇಲೆ ಇರಲ್ಲ. ಈಗ ಗುರುವಾರ ಮಾಡ್ಕೋಬೋದು. ನನಗೂ ಈ ಗುರುವಾರ ಮಾಡೋಣ ಅಂದೇ ಆಗಲೇ ಇಲ್ಲ. ಕಿತ್ಕೊಂಬಂದು ಮಾಡಬೇಕು. ನೆಕ್ಸ್ಟ್ ಗುರುವಾರನಾದರೂ ಮಾಡಬೇಕು. ಮನೆಯಲ್ಲಿ ಜಗಳ ಆಗ್ತಿರ್ತವೆ, ಗುಪ್ತ ಜಗಳಗಳಾಗ್ತಿರ್ತವೆ ಒಳೊಳಗೆ. ಅಂಥವರು ಏನು ಮಾಡಬೇಕು ಅಂದರೆ ಶನಿವಾರ ಮನೆ ಮುಂದೆ ಸಾಸಿವೆ ಎಣ್ಣೆಯಲ್ಲಿ ದೀಪನ ಹಚ್ತಾ ಬರಬೇಕು. ಆಗ ಮನೆಯಲ್ಲಿ ಗುಪ್ತ ಜಗಳಗಳು ನಿಲ್ತವೆ. ಮತ್ತು ಇನ್ನೊಂದು ಸ್ಟ್ರೋಕ್ ಆದವರು ಏನು ಮಾಡಬೇಕು ಅಂದರೆ ಕ್ಲಾಪ್ಸ್ ಹೊಡಬೇಕು. ನಮಗೊಬ್ಬರು PT ಮಾಸ್ಟರ್ ಇದ್ರು. ನಾವು ಅವಾಗ ಇದಕ್ಕೆ ಹೋಗ್ಬೇಕಾರೆ, ಸ್ಕೂಲ್ಗೆ ಹೋಗ್ಬೇಕಾರೆ ಹಿಂಗೆ ಹೇಳ್ಕೊಡೋರು 1 2 3 1 2 3 1 2 3 ಅಂತ ಹಿಂಗೆ ಹೇಳ್ಕೊಡೋರು. ನಿಜ ಹಿಂಗೆ ಕ್ಲಾಪ್ಸ್ ಆಗ್ತಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಹಿಂಗೆ ಕ್ಲಾಪ್ಸ್ ಆಗ್ತಿರ್ಬೇಕಂತೆ ಸ್ಟ್ರೋಕು ಆದವರು. ಮತ್ತು ಸ್ಟ್ರೋಕ್ ಆದವರು ನರಸಿಂಹಸ್ವಾಮಿನ ಆರಾಧನೆ ಮಾಡಬೇಕಂತೆ. ಇನ್ನೊಂದು ಏನಪ್ಪ ಅಂದರೆ ನಮಗೆ ಬರೋ ತೊಂದರೆ ತಾಪತ್ರಯಗಳೆಲ್ಲ ಹೇಗೆ ನಾವು ಹೋಗ್ಲಾಡಿಸ್ಕೊಳ್ಳೋದು ಅಂದರೆ ದಾನಗಳ ಮೂಲಕ. ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಊಟಗಳನ್ನ ಕೊಡೋದ್ರಿಂದ ನಮಗೆ ಬರೋ ತೊಂದರೆ ತಾಪತ್ರಯಗಳೆಲ್ಲ ಅವೇ ಹೊತ್ಕೊಂಡು ಹೋಗ್ತಾವಂತೆ. ಎಸ್ಪೆಷಲಿ ನಮ್ಮಿಂದ ಒಂದು ಆತ್ಮವನ್ನು ಹೊಂದ್ಕೋಬಾರ್ದು. ನಾವೊಬ್ಬರು ನೋವಿಗೆ ಕಾರಣ ಆಗಬಾರ್ದು. ಆಗ ನಮಗೆ ಲೈಫಲ್ಲಿ ನೋವುಗಳೆಲ್ಲ ಸಿಗಲ್ಲ. ನಾವೊಬ್ಬರಿಗೆ ಒಳ್ಳೆಯದನ್ನು ಹಂಚಬೇಕು, ಖುಷಿನ ಹಂಚಬೇಕು. ಆಗ ಮಾತ್ರ ನಮಗೆ ಖುಷಿ ಅನ್ನೋದು ಸಿಗುತ್ತೆ. ನಾವು ಒಂದು ಆತ್ಮನ ನೋವು ಕೊಟ್ಟಾಗ ಅದು ನಮಗೂ ನೋವಾಗಿ ಪರಿಣಮಿಸುತ್ತೆ. ಇಷ್ಟೇ ಸಿಂಪಲ್ ಥಿಯರಿ ಅಂತಲೇ ಹೇಳ್ಬೋದು. ಲೈಫಿನ ಗುಟ್ಟು, ಲೈಫ್ ಅಂದರೆ ಏನು ಅಂತ ಕೇಳಿದ್ರೆ ಇಷ್ಟೇ. ಒಂದು ಮನುಷ್ಯನಿಗೆ ತೊಂದರೆ ಕೊಡಬಾರ್ದು, ಮನಸ್ಸನ್ನು ನೋಯಿಸಬಾರ್ದು. ನಮ್ಮಿಂದ ಒಂದು ಆತ್ಮ, ಒಂದು ಸೋಲ್ಗೆ ನೋವಾದಾಗ ಅದು ನೊಂದ್ಕೊಂಡಿರುತ್ತಲ್ಲ ಆ ಮನಸ್ಥಿತಿ, ಅದು ನೊಂದ್ಕೊಂಡಾಗ ನಮಗೂ ಕೂಡ ಶಾಪ ಆಗಿ ಪರಿಣಮಿಸುತ್ತೆ. ನಾವು ಒಬ್ರಿಗೆ ನೋವು ಕೊಟ್ಟರೆ, ಒಬ್ಬರು ಮನಸ್ಸು ತೋರಿಸಿದ್ರೆ ನಮಗೆ ಸಿಗೋದು ಏನೂ ಇಲ್ಲ ಅಲ್ವಾ? ಏನು ಸಿಗುತ್ತೆ? ಒಬ್ಬರಿಗೆ ಖುಷಿ ಕೊಡಬೇಕು. ಖುಷಿ ಕೊಟ್ಟಾಗ ಅಷ್ಟೇ ನಮಗೂ ಕೂಡ ಖುಷಿ ಅನ್ನೋದು ಸಿಗುತ್ತೆ. ಏನು ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಈಗ ಮಾಡಲ್ಲ. ಯಾವ ಹೆಂಗಲ್ಲಿ ಮಾಡಲ್ಲ ನಾನು. ನನಗೆ ಬಾಚನ್ಕಾಯಿ ಬೇಕು. ಬಾಚನ್ಕಪ್ಪ ಏನು ಬೆಳೆಸ್ತಿದ್ದೀರವ? ಚೆನ್ನಾಗಿರೋ ಮಾಡಿ ಇದ್ದೇ ಬರ್ತೈತೆ. ಹಿಂದೆಗಡೆ ಚೆನ್ನಾಗಿರುತ್ತೆ ಅಷ್ಟೇ. ಮುಂದೆಗಡೆ ಕಾಣಿಸ್ತಿಲ್ಲ ಅಂತ ನೀನು ಕೂದಲೆಲ್ಲ ಬೆಳಗಾಗಿದ್ದೇವೆ. ಮೈ ಗಾಡ್. ಕೂದಲು ಬೆಳಗಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಏನು ಡಿಸೈನ್ ಮಾಡಿದ್ರೆ ಅಷ್ಟೇ. ಈ ಕರ್ಲಿ ಮಾಡಬೇಕು. ಇವಾಗ ಸಾಫ್ಟ್ ಇರಬೇಕು. ಅದು ಕರ್ಲಿ ದೇವ. ಈ ಕರ್ಲಿ ಇದ್ರೆ ಅದೃಷ್ಟ. ದತ್ತಾತ್ರೇಯ ಕರ್ಲಿ ಕೂದಿದ್ರೆ ಅದೃಷ್ಟ. ಏನು ಅದೃಷ್ಟ? ನಿಮ್ದು ಕರ್ಲಿ ಕೂದಿದ್ರೆ. ನಂದು ಕರ್ಲಿ ಇಲ್ಲ. ನಂದು ಆಗಕ್ಕಂದು ಅವಳು ಸ್ವಲ್ಪ. ನಿಂದು ಕರ್ಲಿ. ಅದಕ್ಕೆ ಅದೃಷ್ಟ ನಂದು. ನಂದು ಏನು ಅದೃಷ್ಟ? ಏನು ಅದೃಷ್ಟ ಇರಬೇಕಿತ್ತು ನಿಮಗೆ? ಏನು ಅದೃಷ್ಟ ಇದೆ? ಅದೇ ಪಾಪ, ಮುಂದೆ ಅದೃಷ್ಟ ಬರುತ್ತೆ. ಡೋಂಟ್ ವರಿ. ನೀನು ಏನೇನು ಅನ್ಕತ್ತೆ ಅದೆಲ್ಲ ಆಗುತ್ತೆ. ಫಸ್ಟು ಮನುಷ್ಯನಿಗೆ ಅವಮಾನ ಆಗುತ್ತೆ ಆಯಿತಾ, ಆಮೇಲೆ ಸನ್ಮಾನ ಆಗುತ್ತೆ. ನಮ್ಗೆ ಯಾರ್ಯಾರು ಏನೇನು ಅಂದಿರ್ತಾರೋ ಅವ್ರ ಬಾಯಲ್ಲೇ ನಮಗೆ ದೇವರು ಉಳಿಸ್ತಾನೆ. ನಿನಗೂ ಹಂಗೆ. ನೀನು ಏನೇನೋ ಅದು ಬೇಕು ಇದು ಬೇಕು ಅಂತ ಎಲ್ಲ ಸಿಗುತ್ತೆ. ಅದಕ್ಕೆ ಟೈಮ್ ಬೇಕಷ್ಟೆ. ಏನು ಬೇಕಿತ್ತು ನಿಂಗೆ?
ಏನು ಬೇಕಿತ್ತು ಆ್ಯಕ್ಚುಲಿ ಹೇಳು. ನನಗೆ ಹ್ಞೂ ಸರಿ ಆಯ್ತಾ? ಹೇಳು ಏನು ಬೇಕಿತ್ತು. ಏನಾದರೂ ನಮ್ಮ ಮನೆ ಫುಲ್ ಮೆಷಿನ್ ಇರ್ಬೇಕಾಗಿತ್ತು. ಹ್ಞೂ ಏನು ಮಿಷಿನ್. ಇದು ಕಾರ್ ತೊಳೆಯೋಕ್ಕೊಂದು ಮೆಷಿನು. ಹ್ಞೂ ಮಸಾಜ್ ಕಾಲು ತೊಳೆಯೋಕ್ಕೆ. ಏನು ಗೊತ್ತಾ ಮುಂದೆ ನಿಮ್ಮ ಕಾಲಕ್ಕೆ ಬರ್ತಾವೆಲ್ಲ ಟೆಕ್ನಾಲಜಿಗಳು ಇಂಪ್ರೂವ್ ಆಗ್ತವೆ. ಈಗ ಈ ಎಲ್ಲದಕ್ಕೂ ಥರ ಹಾಕಿದ್ದೀನಿ, ಬಿಡ್ತೀನಿ ಮುಂದೆ. ಸರಿ ನಾನು ಹೋಗ್ತೀನಿ ಕಣ ಅಡುಗೆ ಮಾಡಬೇಕು. 12:15 ಆಯಿತು. ಈ ಥರ ಸರಿ ಹೋಯ್ತು. ಇದನ್ನು ಸೇರಿಸ್ಬಿಡೋದು, ಇದನ್ನು ಸೇರಿಸ್ಬಿಡೋದು. ಸರಿ ಮಿಸ್ಸಾಗಿ ಸೇರಿಸ್ಬಿಟ್ಟಿದ್ದೆ ಇದನ್ನು. ನಮ್ಮ ಲಿತೀಶ ಹಂಗತ್ತಾ, ನಾನು ಎಲ್ಲೋದ್ರೂ ನಾನು ಹಿಂದೆನೇ ಬರುತ್ತೆ. ಬಾಯ್. ಎಲ್ಲೋದ್ರೂ ನಾನು ಹಿಂದೆನೇ ಬರುತ್ತೆ ಪಾಪ. ನನ್ನ ಮಗಳು ಆದರೆ ನನ್ನ ಮಗಳು ನನ್ನ ಹಿಂದೆ ಬರಲ್ಲ. ಇದೇ ನಂದು ಬ್ಯಾಡ್ ಲಕ್. ಅವಳಿರೋ ಕಡೆ ನಾನು ಪುಟ ಪುಟ ಅಂತ ನಾನು ಹೋಗ್ತೀನಿ, ಇವಳು ನಾನು ಎಲ್ಲಿ ಹೋಗ್ತೀನಿ ನಾನು ಬರ್ತಾಳೆ ಪಾಪ. ಇವಳಿದ್ರೆ ನಂಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೊಸದು ಇದೇನು ಗೊತ್ತಾ, ಹಾಸಿಗೆ ಅದೆಲ್ಲ ಹಾಕಬೇಕು. ಹೊಸದು ಕಾಟ್ ತರಿಸಿದ್ವಾ, ಅದಕ್ಕೆ ಹೊಸ ಬೆಡ್ ತೊಗೊಂಡು ನನ್ನ ಮಗಳು ನನಗೆ ಹಂಗಾಗಿ ಅದ್ರದ್ದು ಹಾಸಿಗೆಯಲ್ಲಿ ಹಾಕಬೇಕು. ನಾನು ಕಾಟ್ ತೊಗೊಂಡು ಹೊಸ್ದಾಗಿ ಅದಕ್ಕೆ ಬೆಡ್ಡಿಂದ ಅದು ಬೆಡ್ ಚಿಕ್ಕದಾಗ್ತಿದೆ, ತೊಗೋಬೇಕು. ಈಗ ಅದನ್ನೆಲ್ಲ ಹಾಕಬೇಕು ಕಸ್ತು ಇವರಿಗೆ ಹಳೆ ಪಾತ್ರೆ ಹಳೆ ಪಾತ್ರೆ ಅವ್ರಿಗೆ ಹಾಕಬೇಕು.